guys, welcome back to Padmani Vlog channel. Bani Vidhi vlog start ಮಾಡೋಣ. Come let's go. ಸೊ ಈ ವ್ಲಾಗು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ತುಂಬ ದಿನ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಫೈನಲ್ ಆಗಿ ಇವತ್ತು ಮಾಡ್ತಾ ಇದ್ದೀನಿ. ನೋಸ್ ಪಿನ್ ಕಲೆಕ್ಷನ್ಸ್ ತೋರಿಸಿ ಅಂತ ತುಂಬ ದಿನದಿಂದ ಕಮೆಂಟ್ ಬರ್ತಾ ಇತ್ತು, ಬಟ್ ಇವಾಗ ಮಾಡ್ತಾ ಇದ್ದೀನಿ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಮ್ ಲೆಟ್ಸ್ ಗೋ. ಸೊ ಈ ವಿಡಿಯೋ ಅಬೌಟ್ ನನ್ನ ನೋಸ್ ಪಿನ್ ಕಲೆಕ್ಷನ್ಸ್ದು. ಫಸ್ಟ್ ನಾನು ಮಲ್ಬಾರಲ್ಲಿ ತೊಗೊಂಡಿರೋ ಡೈಮಂಡ್ ನೋಸ್ ಪಿನ್ ತೋರಿಸ್ತಾ ಇದ್ದೀನಿ. ಸೊ ನನಗೆ ತುಂಬ ದಿನದಿಂದ ಆಸೆ ಇತ್ತು, ಒಂದು ಡೈಮಂಡ್ ರಿಂಗ್ ಹಾಕೋಬೇಕು ಅಂತ ಹೇಳಿ, ನೋಸ್ ಪಿನ್ ಹಾಕೋಬೇಕು ಅಂತ ಹೇಳಿ ತುಂಬ ದಿನದಿಂದ ಅಂದ್ರೂ ಚಿಕ್ಕ ವಯಸ್ಸಿಂದನೂ ಆಸೆ ಇತ್ತು. ಸೊ ಫೈನಲಿ ನಾನು ಇವಾಗ ತೊಗೊಂಡೆ. ಆ್ಯಂಡ್ ಸೊ ಫಂಕ್ಷನಲ್ಲೆಲ್ಲ ನಾನು ಇದನ್ನೇ ಹಾಕ್ಕೊಂಡಿದ್ದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಮೂಗಲ್ಲಿ ಹಾಕ್ಕೊಂಡ್ರೆ ಇಲ್ಲಿ ಹಾಕ್ಕೊಂಡ ತಕ್ಷಣ ಮುಖ ಅಟ್ರಾಕ್ಟಾಗಿ ಕಾಣಿಸುತ್ತೆ, ಮತ್ತು ಜಾಸ್ತಿ ಫೋಕಸ್ ಎಲ್ಲ ಮೂಗ್ ಮೇಲೆನೇ ಆಗುತ್ತೆ, ಅಂದರೆ ಎಲ್ಲರೂ ದೃಷ್ಟಿನೂ ಮೂಗ್ ಮೇಲೆನೇ ಆಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲರೂ ಕೇಳಿದ್ದಾರೆ, ಸೊ ನೋಸ್ ಪಿನ್ ಚೇಂಜ್ ಮಾಡಿದೆಯಾ ಅಂತ ಹೇಳಿ. ಸೊ ಅಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ, ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಇದನ್ನು ವಿಯರ್ ಮಾಡಿ ತೋರಿಸ್ತೀನಿ. ಯೂಸ್ವಲಿ ನಾನು ಯೂಸ್ ಮಾಡೋಕ್ಕಿಂತ ಸ್ವಲ್ಪ ಬಿಗ್ ಸೈಜ್ ಐತೆ. ಸೊ ಚೆನ್ನಾಗಿ ಕಾಣಿಸುತ್ತೆ ಮೂಗಲ್ಲಿ, ಅಂದರೆ ಮುಖ ಅಟ್ರಾಕ್ಟಾಗಿ ಕಾಣಿಸುತ್ತೆ. ಫ್ರಂಟಲ್ಲಂತೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಕ್ಯಾಮ್ರಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. ಸೊ ಫ್ರಂಟಲ್ಲಿ ಅಂತೂ ತುಂಬ ಚೆನ್ನಾಗಿ ನಿಲ್ಲಿಸ್ತಾ ಇರುತ್ತೆ. ಸೊ ಅದಾದಮೇಲೆ ಇದು ಜಸ್ಟ್ ಹಿಂಗೆ ತೊಗೊಂಡು ಈ ರೀತಿ ಹಾಕ್ಕೊಳ್ಳೋದಷ್ಟೇ. ಸೊ ಇದು ಕಡೆ ಕೆಳಗಡೆ ಹಾಕ್ಕೊಳ್ಳೋಕೆ ಏನಿರಲ್ಲ, ಜಸ್ಟ್ ಹಿಂಗೆ ಹಾಕ್ಕೊಳ್ಳೋದು. ನಮ್ಮ ಮನೇಲಿ ಫಂಕ್ಷನ್ಸ್ ಎಲ್ಲ ಬಂದರೆ ನಾನು ಜಾಸ್ತಿ ಬೇರೆ ಎಲ್ಲ ಹಾಕ್ಕೊತಾ ಇರ್ತೀನಿ, ಹಾಗಾಗಿ ಆ ಟೈಮಲ್ಲಿ ನತ್ತೆಲ್ಲ ಹಾಕ್ಕೊಂಡಿರ್ತೀನಿ. ಸೊ ಅದಾದಮೇಲೆ ಜಸ್ಟ್ ಬೇರೆ ಹಾಕ್ಕೋಬೇಕು ಅಂತ ಹೇಳಿ, ಸೊ ನನಗೆ ಆ್ಯಕ್ಚುಲಿ ಅವು ಪಿರಿಕೆ ಎಲ್ಲ ಇರುತ್ತಲ್ವ, ಅದನ್ನು ಹಾಕ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಸಡನ್ನಾಗಿ ಬೇಕು ಅಂತ ಹೇಳಿ ಈ ಥರ ತೊಗೊಂಡಿದ್ದೀನಿ. ಸೊ ಇದನ್ನು ನಾನು ಆನ್ಲೈನ್ ತೊಗೊಂಡಿದ್ದು. ಸೊ ಎಲ್ಲ ಕಲರ್ಸ್ ಕೂಡ ಇದ್ದಾವೆ, ಎಲ್ಲ ಕಲರ್ಸ್ ಇದ್ದಾವೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ರೆಡ್ಡು, ಸೊ ಇದು ರೆಡ್ಡು, ಆ್ಯಂಡ್ ಇದು ನೇವಿ ಬ್ಲೂ. ಯಾವ ಕಲರ್ ಬೇಕಂದ್ರೂ ಹಾಕೋಬೋದು. ಈ ರೀತಿ ಜಸ್ಟ್ ಹಿಂಗೆ ಒತ್ತಿದ್ರೆ ಸಾಕು, ಕೂತ್ಕೊಳ್ಳುತ್ತೆ. ಸೊ ಇಲ್ಲ ಅಂತಂದರೆ ನಾನು ಸ್ಟಿಕ್ಕರ್ ಯೂಸ್ ಮಾಡ್ತೀನಿ, ಅಂದರೆ ಹಣೆಗೆ ಹಚ್ಕೊಳ್ಳೋ ಸ್ಟಿಕ್ಕರ್ ಕೂಡ ಯೂಸ್ ಮಾಡ್ತೀನಿ ಸಮ್ಟೈಮ್ಸು. ಇದನ್ನು ಗೋಲ್ಡ್ದು ತೆಗೆದಿದ್ರೆ ಮಾತ್ರ ಸ್ಟಿಕ್ಕರ್ಸು, ಅಥವಾ ಈ ರೀತಿ ಯೂಸ್ ನತ್ತು ಕೂಡ ಇದ್ದಾವೆ. ಸದ್ಯಕ್ಕೆ ನನ್ನ ಹತ್ರ ಗೋಲ್ಡ್ದು ಸದ್ಯಕ್ಕಿಲ್ಲ, ಸೊ ಹಾಗಾಗಿ ಬೇರೆ ಇದಷ್ಟು ಈ ಥರ ಪ್ರೆಸ್ ಮಾಡೋದಷ್ಟೇ. ಇದು ಈ ಥರ ಪ್ರೆಸ್ ಮಾಡೋದಷ್ಟೇ. ಸೊ ನೋಡಿ, ಸದ್ಯಕ್ಕೆ ನನ್ನ ಹತ್ರ ನತ್ತಿಲ್ಲ, ಸೊ ಹಾಗಾಗಿ ಈ ರೀತಿ ಇರೋದು ತೋರಿಸ್ತಾ ಇದ್ದೀನಿ. ಸೊ ಅದು ಹಾಕ್ಕೊಂಡ್ರೆ ನಂಗೆ ತೆಗಿಯೋಕ್ಕೂ ತುಂಬ ಕಷ್ಟ ಆಗುತ್ತೆ, ಬರೋದಿಲ್ಲ. ಸೊ ಹಾಗಾಗಿ ಇವನ್ನೆಲ್ಲ ತೋರಿಸ್ತಾ ಇದ್ದೀನಿ. ಸೊ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಾದಮೇಲೆ ನನ್ನ ಹತ್ರ ಈ ರೀತಿ ತುಂಬ ಇದ್ದಾವೆ. ಈ ರೀತಿ ಕೂಡ ನಾನು ಹಾಕ್ಕೊತೀನಿ. ಇವಾಗಲೂ ಅದು ಸ್ಯಾರಿ ಮೇಲೆ ಜಾಸ್ತಿ ಹಾಕ್ಕೊಳ್ಳೋದು. ಸೊ ಇದು ಕೂಡ ಅಷ್ಟೇ ಪ್ರೆಸ್ ಮಾಡೋದು. ಸೊ ಇದು ಕೂಡ ಅಷ್ಟೇ ಸಿಲ್ವರ್, ತುಂಬ ವೆರೈಟಿ ಕೂಡ ಇದ್ದಾವೆ. ನನಗೆ ಯಾವ್ದು ಇಷ್ಟ ಅದನ್ನು ಯೂಸ್ ಮಾಡ್ತೀನಿ. ಬಿಗ್ ಸೈಜ್ ಕೂಡ ಇದ್ದಾವೆ. ಸೊ ಇದರಲ್ಲಿ ಈ ರೀತಿ ಕೂಡ ಇದ್ದಾವೆ. ಯಾಕಂದರೆ ನಾವು ನಮ್ಮ ಫಂಕ್ಷನ್ಸಲ್ಲೆಲ್ಲ, ಅಂದರೆ ನಾವು ಒಳ್ಕಲ್ ಪೂಜೆ ಇದೆಲ್ಲ ಮಾಡ್ತಾ ಇರ್ತೀವಿ, ಅಂಥ ಟೈಮಲ್ಲಿ ನಾವು ನತ್ತು ಕಂಪಲ್ಸರಿ ಎಲ್ಲ ಹಾಕಲೇಬೇಕಾಗುತ್ತೆ. ಸೊ ಹಂಗಾಗಿ ನತ್ತು ಹಾಕ್ಕೊತಾ ಇರ್ತೀನಿ. ಇಲ್ಲಾಂದರೆ ಗೋಲ್ಡ್ ಇರುತ್ತೆ, ಗೋಲ್ಡ್ ಹಾಕ್ಕೊತೀವಿ. ಯೂಸ್ವಲಿ ಜಾಸ್ತಿ ಕೆಲವರು ಎರಡು ಕಡೆ ಹಾಕಿ ಒಂದು ಕಡೆ ನತ್ತು, ಒಂದು ಕಡೆ ಈ ಥರ ಚುಚ್ಕೊಂಡಿರ್ತಾರೆ. ಬಟ್ ಇದರಲ್ಲೇ ಎರಡು ಹಾಕ್ಕೊತೀನಿ ನಾನು. ಸೊ ಇದು ನತ್ತು ಈ ರೀತಿ ತುಂಬ ಇದ್ದಾವೆ. ಸೊ ಸಿಲ್ವರ್ ಕಲರು ಇದ್ದಾವೆ, ಹಾಗೆ ಗೋಲ್ಡ್ ಕಲರು ಇದ್ದಾವೆ. ಗೋಲ್ಡೆಲ್ಲ ಇಟ್ಕೊಂಡು ತಿರ್ಗಾಡಲ್ಲ, ಸೊ ಬಿಕಾಸ್ ನನ್ನ ಬ್ಯಾಗ್ಸ್ ಎಲ್ಲ ಇಲ್ಲೆಲ್ಲ ಕಡೆ ಇರುತ್ತೆ. ಸೊ ಹಂಗಾಗಿ ಈ ರೀತಿಯೇ ಇಟ್ಕೊಳ್ಳೋದು. ಇದು ನಾರ್ಮಲ್, ಇದು ಯಾವುದು ಗೋಲ್ಡ್ ಅಲ್ಲ. ಸೊ ನಾರ್ಮಲ್ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲರೂ ಗೋಲ್ಡ ಅಂತಲೇ ಕೇಳ್ತಾ ಇದ್ರು ಇವನ್ನೆಲ್ಲ ಹಾಕೊಂಡಾಗ. ಸೊ ಬಟ್ ಇವು ಯಾವ ಗೋಲ್ಡ್ ಅಲ್ಲ, ಡೈಲಿ ವೇರ್ ನಾನು ಗೋಲ್ಡ್ದೇ ಯೂಸ್ ಮಾಡ್ತೀನಿ. ಸೊ ಇದು ನಮ್ಮ ಅಜ್ಜಿದಿತ್ತು. ಸೊ ಹಾಗಾಗಿ ಸೇಮ್ ಅದೇ ಥರ ಅನಿಸ್ತು ಅಂತ ಹೇಳಿ ತೊಗೊಂಡಿದ್ದೀನಿ. ಇದು ಅಂದರೆ ಇದು ಮೇಲೆ ಗುಬ್ಬಿ ಥರ ಚಿತ್ರ ಇದೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಅಂದರೆ ಡಿಸೈನ್ ಇದೆ. ಸೊ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ನಂಗೆ ನೋಡಿದ ತಕ್ಷಣ ಇಷ್ಟ ಆಯಿತು, ಆ್ಯಂಡ್ ನಮ್ಮ ಅಜ್ಜಿ ನೆನಪಾಯಿತು, ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಸೊ ಸ್ಟೋನ್ ಇರೋದು,
ಸೊ ಇದು ಕೂಡ ಅಷ್ಟೇ ಮೂಗಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ, ಅಟ್ರಾಕ್ಟ್ ಅನಿಸುತ್ತೆ. ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಸೊ ಇದು ನನ್ನ ಮದುವೆ ಟೈಮಲ್ಲಿ ಹಾಕ್ಕೊಂಡಿದ್ದೆ. ಸೊ ನನ್ನ ಮದುವೆ ಟೈಮಲ್ಲೂ ಅಷ್ಟೇ ನಾನು ಒಂದು ಸತಿ ಏನು ತೆಗೆದ್ರೆ ಅಷ್ಟೇ ಇದು ಬೇಗ ಬರಲ್ಲ. ಸೊ ಹಾಗಾಗಿ ನಾನು ಸ್ಟಿಕ್ಕರು ಈ ಥರ ಪ್ರೆಸ್ ಮುಗ್ಬಟ್ಟು ಜಾಸ್ತಿ ಹಾಕ್ಕೊತಿರ್ತೀನಿ, ಯಾವಾಗಲಾದರೂ ಬೇಕಾದಾಗ ಅಷ್ಟೇ. ಸೊ ಇದಾಗಿದ್ದು ನನ್ನ ನೋಸ್ ಪಿನ್ ಕಲೆಕ್ಷನ್ಸ್. ಸೊ ನೋಡಿದ್ರಲ್ಲ, ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.